ಹಲೋ ಎವ್ರಿವನ್. ಟೇಸ್ಟಿ ಮತ್ತು ಹೆಲ್ತಿ ಆಗಿರೋಂಥ ಬಾದಾಮ್ ಸ್ಟಿಕ್ನ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಒಂದು 1/4 ಬಟ್ಲಷ್ಟು ಮಿಲ್ಕ್ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ 3/4 ಬಟ್ಲು ಬಾದಾಮ್ಸ್, 1 ಕಪ್ಪು ಸಕ್ಕರೆ ಪುಡಿ. ನಾನು ಇಲ್ಲಿ 2 ಬಟ್ಲಷ್ಟು ಹೋಲ್ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಬೇಕಾದರೆ 1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಮೈದಾ ಹಿಟ್ಟನ್ನು ತೊಗೋಬಹುದು. ಮತ್ತು ನಾನು ಇಲ್ಲಿ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನೀವು ವೆನಿಲಾ ಎಸೆನ್ಸ್ ಅಥವಾ ಕಾರ್ಡಮಮ್ ಪೌಡರ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಇದಕ್ಕೆ 150 ಗ್ರಾಮ್ಸ್ನಷ್ಟು ಸಾಲ್ಟೆಡ್ ಬಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಅನ್ಸಾಲ್ಟೆಡ್ ಬಟರ್ನ ಯೂಸ್ ಮಾಡ್ಕೋಬಹುದು, ಬಟ್ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಬಟರ್ ಬಂದುಬಿಟ್ಟು ಸ್ವಲ್ಪ ಸಾಫ್ಟಾಗಿರಬೇಕು. ಸೊ ರೂಮ್ ಟೆಂಪ್ರೇಚರಲ್ಲಿ ಇರೋವಂಥ ಬಟರ್ನ ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟು ಫ್ರಿಜ್ಜಲ್ಲಿ ಇರೋವಂಥ ಬಟರ್ನ ತೆಗೆದು ಯೂಸ್ ಮಾಡ್ಕೋಬೇಡಿ, ಏಕೆಂದರೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 2 ಅವರ್ಸ್ ಅದನ್ನ ಆಚೆ ಇಟ್ಟರೆ ಅದು ಸಾಫ್ಟ್ ಆಗುತ್ತೆ, ಅಂಥ ಬಟರ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದು ಶುಗರ್ ಪೌಡರ್ ಏನಿತ್ತು ಅದನ್ನು ನಾನು ಬಟರ್ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಬಂದುಬಿಟ್ಟು ಯೆಲ್ಲೋ ಕಲರ್ ಇತ್ತು. ನಾವು ನೀಟಾಗಿ ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಸ್ವಲ್ಪ ಕಲರ್ನ ಚೇಂಜ್ ಮಾಡುತ್ತೆ. ಲೈಟಿಶ್ ಕ್ರೀಮಿಶ್ ಯೆಲ್ಲೋ ಕಲರ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಷ್ಟು ಚೇಂಜ್ ಆದರೆ ಬಟರ್ ಮತ್ತು ಶುಗರ್ ಮಿಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ, ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ರೀತಿಯಾಗಿ ಕಲರ್ ಚೇಂಜ್ ಆಯಿತು ಅಂತ ಹೇಳಿದರೆ ಬಟರ್ ಮತ್ತು ಶುಗರ್ ಮಿಕ್ಸ್ಚರ್ದು ಬೇಸ್ ರೆಡಿ ಇದೆ ಅಂತ ಹೇಳಿಬಿಟ್ಟು. ನೋಡಿ, ಕ್ರೀಮಿಶ್ ವೈಟ್ ಆಗಿದೆ ಬಟರ್. ಇದಕ್ಕೆ ನಾನು ಹೋಲ್ ವೀಟ್ ಫ್ಲೋರ್ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳೋ ನೆಸೆಸಿಟಿ ಏನಿಲ್ಲ. ಅಟ್ ಎ ಟೈಮ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬಹುದು. ನಾನು ಇಲ್ಲಿ 2 ಕಪ್ಸ್ ಹೋಲ್ ವೀಟ್ ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವೆನಿಲಾ ಎಸೆನ್ಸ್ ಬೇಡ ಅಂತ ಹೇಳಿದರೆ ಕಾರ್ಡಮಮ್ ಪೌಡರ್ನ ಆ್ಯಡ್ ಮಾಡ್ಕೋಬಹುದು. 2 ಡ್ರಾಪ್ಸ್ ಅಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾವು ಏನು ಬಾದಾಮನ್ನ ಚಾಪ್ ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಅರ್ಧದಷ್ಟನ್ನು ಈ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮಿಲ್ಕ್ ಬಂದುಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಕಲಿಸ್ಕೊಳ್ಳಿ, ಏಕೆಂದರೆ ಕೆಲವೊಂದು ಸಲ ನಮ್ಮದು ಬಟರ್ ಏನಿರುತ್ತೆ ಅದಕ್ಕೇ ಡೋ ರೆಡಿಯಾಗಿ ಹೋಗುತ್ತೆ. ಸೊ ನಾನಿಲ್ಲಿ 1/4 ಬಟ್ಲು ಹಾಲನ್ನ ತೊಗೊಂಡ್ರೂ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮದು ಡೋ ಏನಾದರೂ ತೆಳು ಆಯಿತು ಅಂತ ಹೇಳಿದರೆ ಅದನ್ನ ಒಂದು 30 ಮಿನಿಟ್ಸ್ ಫ್ರೀಝರಲ್ಲಿ ಅಥವಾ 1 ಅವರ್ ಫ್ರಿಡ್ಜ್ನಲ್ಲಿ ಇಟ್ಟರೆ ಡೋ ರೆಡಿ ಆಗುತ್ತೆ. ಈ ಡೋ ಬಂದುಬಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಏಕೆಂದರೆ ನಾವು ಇದನ್ನ ರೋಲ್ ಮಾಡಿಕೊಂಡು ಮತ್ತು ಕಟ್ ಮಾಡೋದ್ರಿಂದ ಸೊ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ನಾನು ಇಲ್ಲಿ ಓವನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಮ್ಮ ಡೋನ 2 ಪಾರ್ಟ್ಸ್ ಮಾಡಿಕೊಂಡು ರೋಲ್ ಮಾಡ್ತಾ ಬನ್ನಿ. ನಾವು ಇನ್ನೊಂದು ಸ್ವಲ್ಪ ಬಾದಾಮ್ ಫ್ಲೇಕ್ಸ್ ಏನಿತ್ತು ಅದು ಉಳಿದಿತ್ತಲ್ಲ ಅದನ್ನು ಡ್ರೆಸ್ಸಿಂಗ್ಗೆ ಯೂಸ್ ಮಾಡ್ಕೊಳ್ತೀವಿ, ಏಕೆಂದರೆ ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಮೇಲ್ಗಡೆ, ಮತ್ತು ಅದು ಮೇಲ್ಗಡೆ ಸಿಗ್ತದೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತೇಳ್ಬಿಟ್ಟು ಉಳಿದಿರೋಂಥ ಬಾದಾಮ್ಸ್ನ ನೋಡಿ ಈ ರೀತಿಯಾಗಿ ಮೇಲೆ ಹಾಕ್ಕೊಂಡು ಇದನ್ನ ಒಂದ್ಸರಿ ರೋಲರಿಂದ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನ ಪ್ರೆಸ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ಸ್ ಬೇಕೋ ಆ ಶೇಪ್ಸ್ಗೆ ಕಟ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ರೌಂಡ್ ಅಥವಾ ಬೇರೆ ಶೇಪ್ಸ್ ಬೇಕಂತ ಹೇಳಿದರೆ ಕುಕ್ಕಿ ಕಟ್ಟರ್ನ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಶೇಪ್ಸ್ಗೆ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಟಿಕ್ಸ್ ಥರ ಕಟ್ ಮಾಡ್ತಾಯಿದ್ದೀನಿ, ಹಾಗಾಗಿ ಶಾರ್ಪ್ ನೈಫ್ನ ತೊಗೊಂಡು ಈ ರೀತಿಯಾಗಿ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಲೈನಾಗಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 3 ಇಂಚಸ್ ಥಿಕ್ನೆಸ್ಗೆ ಕಟ್ ಮಾಡ್ತಾಯಿದ್ದೀನಿ, 3 ಇಂಚಸ್ ಲೆಂತ್ಗೆ ಕಟ್ ಮಾಡ್ತಾಯಿದ್ದೀನಿ. ಇದು ಥಿಕ್ನೆಸ್ ನೋಡ್ಬೋದು, ಇಷ್ಟು ದಪ್ಪ ಇರಬೇಕಾಗುತ್ತೆ ಅದು. ಮತ್ತು ಇದನ್ನ ಹೀಗೆ ಹಾರಿಜಾಂಟಲ್ಲಾಗೂ ಕಟ್ ಮಾಡಿಕೊಂಡು ನಿಮ್ಮ ಹತ್ರ ಏನು ಬೇಕಿಂಗ್ ಟ್ರೇ ಇರುತ್ತೆ ಅದರಲ್ಲಿ ನೀಟಾಗಿ ಇದನ್ನು ಅರೇಂಜ್ ಮಾಡಿಕೊಂಡು ಆಲ್ರೆಡಿ ಪ್ರೀ ಹೀಟ್ ಆಗಿರೋ ಓವನಲ್ಲಿ ಇಟ್ಬಿಟ್ಟು ಬೇಕ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋಂಥ ಬಾದಾಮ್ ಸ್ಟಿಕ್ಸ್ ರೆಡಿಯಾಗುತ್ತೆ. ಯೂಶ್ವಲಿ ನಾವು ಸ್ಟೋರ್ಸಿಂದ ತಂದರೆ ಅದರಲ್ಲಿ ಪಾಮ್ ಆಯಿಲ್ನ ಯೂಸ್ ಮಾಡಿರ್ತಾರೆ ಮತ್ತು ಮೈದಾ ಇರುತ್ತೆ. ಸೊ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ. ನೋಡಿ, ಈ ರೀತಿಯಾಗಿ ಓವನಲ್ಲಿ ಇಟ್ಬಿಟ್ಟು ಇದನ್ನ ಬೇಕ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು 160 ಡಿಗ್ರಿನಲ್ಲಿ ಇಡ್ತೀನಿ ಅಂದರೆ 20 ಮಿನಿಟ್ಸ್ಗೆ ಬೇಕಾಗುತ್ತೆ. ಇಲ್ಲ 120 ಡಿಗ್ರಿಯಲ್ಲಿ ಇಟ್ಟು ಬೇಕ್ ಮಾಡ್ಕೊಳ್ತೀನಿ ಅಂದರೆ 25 ಮಿನಿಟ್ಸ್ ಬೇಕಾಗುತ್ತೆ. ನೋಡಿ, ಇದು ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಯ್ತು ಅಂತ ಹೇಳಿದರೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನೋಡಬಹುದು ಎಷ್ಟು ನೀಟಾಗಿ ಇದು ಬೇಕಾಗಿದೆ ಅಂತ ಹೇಳ್ಬಿಟ್ಟು. ಇದು ಗೋಲ್ಡನ್ ಬ್ರೌನ್ ಕಲರ್ ಕಾಣಿಸ್ತಾ ಇದೆ. ಈ ಏನು ಬೇಕಾಗಿರೋಂಥ ಬಾದಾಮ್ ಸ್ಟಿಕ್ಸ್ ಇದೆ ಇದನ್ನು ಒಂದು 30 ಮಿನಿಟ್ಸ್ ಕೂಲ್ ಆಗೋಕ್ಕೆ ಬಿಡಬೇಕು. ಸೊ ಏಕೆಂದರೆ ಅದು ಸಾಫ್ಟಾಗಿರುತ್ತೆ. ಕೂಲಾದ ನಂತರ ಅದರಲ್ಲಿ ಆ ಕ್ರಂಚಿನೆಸ್ ಬರುತ್ತೆ. ನೋಡ್ಬೋದು ಎಷ್ಟು ನೀಟಾಗಿ ಬಾದಾಮ್ ಸ್ಟಿಕ್ಸ್ ಮನೆಯಲ್ಲೇ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇದು ಒಂದು 30 ಮಿನಿಟ್ಸ್ ತಣ್ಣಗಾದ ನಂತರ
ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಇದನ್ನು ನೀವು ಒಂದು 15 to 20 ಡೇಸ್ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಮಕ್ಕಳಿಗೂ ಸ್ನ್ಯಾಕ್ಸ್ಗೆ ಅದನ್ನ ಮತ್ತು ಈವ್ನಿಂಗ್ ಟೈಮಲ್ಲಿ ಬಾಕ್ಸ್ಗೂ ಪ್ಯಾಕ್ ಮಾಡಿ ಕೊಡ್ಬೋದು. ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.